ಇವಾಗ ಸಿದ್ದರಾಮಯ್ಯನವರಾಗಿರ್ಬೋದು, ಅಲ್ಲೇನೋ ಒಂದು ಸ್ವಲ್ಪ ದೊಡ್ಡ ಪೋಸ್ಟು ಅಂತ ಮುಖ್ಯಮಂತ್ರಿ ಪೋಸ್ಟ್ ಆಳಿರ್ಬೋದು. ಮ್ಯಾಕ್ಸಿಮಮ್ ಆಳಿದವರು ಇಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು. ಆದರೆ ಅವತ್ತು ಏನಾಗಿತ್ತಪ್ಪ ಅಂತಂದ್ರೆ ಹಿಂದುಳಿದವರಲ್ಲ, ದಲಿತರಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ನಮ್ಮ ಆದಿವಾಸಿಗಳಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಷ್ಟೊಂದು ಪ್ರಮಾಣದ ತಿಳುವಳಿಕೆ ಜಾತಿ ಬದಲಾಗಿ ಇರಲಿಲ್ಲ. ಅದು ರಾಜಕಾರಣದ ಬಗ್ಗೆ ಆಸಕ್ತಿ ಇರಲಿಲ್ಲ. ಬಟ್ ಇವತ್ತು ಚೇಂಜ್ ಆಗ್ತಾಯಿದೆ. ಅದನ್ನು ಕಾಂತರಾಜ್ ಆಯೋಗ ಅಂತ ಮಾಡಿದ್ದೇನೆ. ಯಾರ್ಯಾರು ಎಷ್ಟೆಷ್ಟು ಅದಾರಪ್ಪ ಅಂತ ಮೊದಲು ಹೇಳ್ಕೊಂಡ್ಬಿಡ್ತಿದ್ರು. ಲಿಂಗಾಯತರು ಎಷ್ಟು ಅದಾರೆ, 1 ಕೋಟಿ 2 ಕೋಟಿ, ಮತ್ತು ಇವ್ರು ಎಷ್ಟು ಅದಾರೆ, ಅವ್ರಿಂದ 2 ಕೋಟಿ, ಉಳಿದವರು ಅಷ್ಟ ಅಲ್ಪಸಂಖ್ಯಾತರಿದ್ದಂಗೆ ಹೇಳಿಬಿಡಿದ್ರು. ಬಟ್ ಇವತ್ತು ಲೆಕ್ಕಪತ್ರ ಸಿಕ್ಕೊಂಡಲ್ಲ. ಹೀಗಾಗಿ ಅವರು ಎಚ್ಚರಗೊಳ್ತಾ ಇದ್ದಾರೆ. ಅದು ನಾಯಕ ಆಗ್ಬೇಕನ್ನುವಂಥ, ಹಿಂದುಳಿದವ್ರ ನಾಯಕ ಆಗ್ಬೇಕನ್ನುವಂಥವ್ರು, ದಲಿತರ ನಾಯಕರಾಗಬೇಕನ್ನುವಂಥವ್ರು, ಅದೇ ಕಾಲಕ್ಕೆ ಮುಸ್ಲಿಮರ ನಾಯಕರಾಗಬೇಕನ್ನುವಂಥವ್ರು ಸಹ ಅವರು ಆಸೆ ಇರೋದು. ಅವ್ರು ಇವತ್ತು ಅದನ್ನು ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ತಮ್ಮಲ್ಲಿ ಒಂದು ಸ್ವಲ್ಪ ದುಡ್ಡು ಕುಡಿಸ್ಕೊಂಡಿದ್ದಾರೆ. ಇವತ್ತಂತೆ ನಮ್ಮ ರಾಜಕೀಯ ಎದುರುಳಿತದಪ್ಪ ಅಂದ್ರೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋಲ್ಲ. ದುಡ್ಡು ಖರ್ಚು ಮಾಡಲಾರ್ದು ಯಾವ ವ್ಯಕ್ತಿನೂ ಇವತ್ತು ಆಯ್ಕೆ ಆಗ್ತಾಯಿಲ್ಲ. ಮೇಲೆ ದುಡ್ಡು ಹಾಕೋದು, ದುಡ್ಡು ತೆಗೆಯೋದು, ಇದಂತೆ ಕಾಮನ್ನಾಗಿ ಕಾಣುವಂಥ ವಿಷಯ, ಎಲ್ಲರೂ ಒಪ್ಕೊಳ್ಳೋಂಥ ವಿಷಯ. ಇದು ಓಪನ್ ಸೆಕ್ರೆಟರೀಸ್ ಅಂದಾಗ ಈ ದುಡ್ಡು ಹುಟ್ಟಿಸುವಂಥ ಕೆಲಸ ಮಾಡ್ತಾ ಹೊರಟಿದ್ದಾರೆ. ಹೀಗಾಗಿ ಏನಾಗಿ ಬೆಳೆದಪ್ಪ ಅಂತಂದರೆ ಇವತ್ತು ಆ ಸಮುದಾಯದಲ್ಲಿ ಒಂದು ಸ್ವಲ್ಪ ಜನ ದುಡ್ಡು ಮಾಡ್ಕೊಳ್ಳೋಂಥವ್ರು ಇದ್ದಾರೆ ಸಾಕಷ್ಟು. ಅವರು ಇದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ದಲಿತರನ್ನ, ಹಿಂದುಳಿದವ್ರನ್ನ, ಜೊತೆಗೆ ಆದಿವಾಸಿಗಳನ್ನ, ಅಲ್ಪಸಂಖ್ಯಾತರನ್ನ. ಈಗ ಅಲ್ಪಸಂಖ್ಯಾತರು ಹಿಡಿಯುವಲ್ಲಿ ಇವರು ಪರಮೇಶ್ವರ್ ಅವರಾಗಿರ್ಬೋದು, ನಮ್ಮ KN ರಾಜಣ್ಣ ಅವರಾಗಿರ್ಬೋದು, ಜೊತೆಗೆ ಸತೀಶ್ ಅವರಾಗಿರ್ಬೋದು, ಇವರೆಲ್ಲರೂ ಇದೊಂದು ಏನೋ ಪ್ಲ್ಯಾನ್ ಮಾಡ್ಕೊಳ್ಳಿ ಹಚ್ಚಿದ್ದಾರೆ. ಅವ್ರು ನಮಗೆ ಶಕ್ತಿ ವರ್ಧನೆ ಮಾಡ್ಕೋಬೇಕು ನಾವು ಅಂತೇಳಿ. 2022 CM ಕುರ್ಚಿ ಆಸೆ ಅಂತ DKಶಿ ಅವ್ರಿಗದ, ಸತೀಶ್ ಅವ್ರಿಗದ. ಅದು ಓಪನ್ ಸೀಕ್ರೆಟ್, ಎಲ್ಲರೂ ಮಾತಾಡೋಂಥ ವಿಷಯ ಆಗಿದೆ. ಹೀಗಾಗಿ ಈ ಅವಕಾಶ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಮುಸಲ್ಮಾನರು DKಶಿಯಿಂದ ಅಥವಾ ಒಕ್ಕಲಿಗರಿಂದ, ನಮ್ಮ DKಶಿ ಅವ್ರ ಜೊತೆಗಿರುವಂಥ DKಶಿ ಒಕ್ಕಲಿಗರು, ಇನ್ನೊಂದು ನಮ್ಮ ಲಿಂಗಾಯತ